ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಲೆನಾಡು ಭಾಗದಲ್ಲಿ ಮಾಡುವಂತಹ ಅಣಬೆ ಸಾರನ್ನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಈ ಅಣಬೆ ಸಾರು ರೋಟಿಗೆ, ಅನ್ನಕ್ಕೆ, ಚಪಾತಿಗೆ ಎಲ್ಲಕ್ಕೂ ಸೂಪರ್ ಕಾಂಬಿನೇಷನ್ ಆಗುತ್ತೆ. ತುಂಬಾನೇ ರುಚಿಯಾಗಿರುತ್ತೆ, ಹಾಗೆ ತುಂಬಾನೇ ಈಸಿಯಾಗಿ ಕೂಡ ಮಾಡ್ಕೊಳ್ಬಹುದು. ಇಲ್ಲಿಗೆ ನಾನಿಲ್ಲಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ಟೊಮ್ಯಾಟೊ, 2 ಈರುಳ್ಳಿ, ಸ್ವಲ್ಪ ಗೋಡಂಬಿನ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಕರಿಬೇವಿನ ಸೊಪ್ಪು, ಅರ್ಧ ಲಿಂಬೆ ಹಣ್ಣು, ಗರಂ ಮಸಾಲ ಐಟಮ್ಸ್ಗಳು, ಹಾಗೆ 1 ಹಸಿಮೆಣಸಿನಕಾಯಿ ಇಟ್ಕೊಂಡಿದ್ದೀನಿ. ಹಾಗೆ 200 ಗ್ರಾಂ ಮಶ್ರೂಮ್ ಅನ್ನ ಬಿಸಿನೀರಲ್ಲಿ ಹಾಕ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಬಟನ್ ಮಶ್ರೂಮ್ ಅನ್ನ ಯೂಸ್ ಮಾಡಿದ್ದೀನಿ. ನಾಟಿ ಮಶ್ರೂಮ್ ಇದ್ದವಾಗ ನೀವು ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಮೊದಲಿಗೆ ನಾನು ಒಂದು ಕಡಾಯಿನ ತಗೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಹಾಕೊಂಡು ಹಸಿಮೆಣಸಿನಕಾಯಿ, ಗರಂ ಮಸಾಲ ಐಟಮ್ಸ್, ಹಾಗೆ ಕರಿಬೇವು, ಎಲ್ಲ ಈರುಳ್ಳಿನೂ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ. ಈರುಳ್ಳಿ ಫ್ರೈ ಆದ್ರ ಮೇಲೆ ಎಲ್ಲ ಟೊಮೆಟೊನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಟೊಮೆಟೊ ಒಂದು 5 ನಿಮಿಷ ಫ್ರೈ ಆಗಬೇಕು. ಅಷ್ಟರೊಳಗೆ ನಾವು ಮಿಕ್ಸಿಗೆ ಹಾಕೊಳ್ಳೋದನ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿನ ಹಾಕೊಳ್ಳೋಣ. ಹಾಗೆ ನೆನೆಸಿರೋ ಗೋಡಂಬಿನ ಕೂಡ ಇದಕ್ಕೆ ಹಾಕೊಳ್ಬೇಕು. ಟೊಮೆಟೊ, ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ. ಇವಾಗ ಇದನ್ನ ನಾವು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಇದ್ರ ಅರ್ಧ ಭಾಗದಷ್ಟು ನಾನು ಹಾಕೊಳ್ತೀನಿ. ತೆಂಗಿನಕಾಯಿ ತುರಿ ಬೇಕಾದ್ರೂ ಸ್ವಲ್ಪ ಇದಕ್ಕೆ ಹಾಕೊಳ್ಬಹುದು, ನಾನಿಲ್ಲಿ ಯೂಸ್ ಮಾಡಿಲ್ಲ. ಇದು ಸ್ವಲ್ಪ ತಣ್ಣಗಾದ್ರ ಮೇಲೆ ಮಿಕ್ಸಿಗೆ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು. ಇವಾಗ ಕಡಾಯಿಗೆ ನಾನು ಮಶ್ರೂಮ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮಶ್ರೂಮ್ ಅನ್ನ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸ್ವಲ್ಪ ನೀರು ಹಾಕಿದ್ರೆ ಸಾಕಾಗತ್ತೆ, ಜಾಸ್ತಿ ನೀರು ಹಾಕೋದೇನ್ ಬೇಡ. ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಬೆಂದಿರುತ್ತೆ. ಇವಾಗ ನಾನು ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನ ನಾನು ಮೊದಲೇ ಹಾಕೋದಿಲ್ಲ, ಮಶ್ರೂಮ್ ಅಷ್ಟು ಚೆನ್ನಾಗಿ ಬೇಯೋದಿಲ್ಲ ಅಂತ. ಇವಾಗ ರುಬ್ಕೊಂಡಿರುವಂತಹ ಮಸಾಲಾನ ಇದಕ್ಕೆ ಸೇರಿಸ್ಕೊಳ್ಬೇಕು. ಇವಾಗ ನೀರನ್ನ ಬೇಕಾದ್ರೆ ಸ್ವಲ್ಪ ಆಡ್ ಮಾಡ್ಕೊಳ್ಬಹುದು. ನಿಮ್ಗೆ ಗಟ್ಟಿ ಬೇಕು ಅಂತ ಅನ್ಸಿದ್ರೆ ಜಾಸ್ತಿ ನೀರ್ ಹಾಕಕ್ ಹೋಗ್ಬೇಡಿ. ಇವಾಗ ಇದಕ್ಕೆ ಸ್ಪೈಸಸ್ ಗಳನ್ನೆಲ್ಲ ಆಡ್ ಮಾಡ್ಕೊಳ್ಬೇಕು. ಸ್ವಲ್ಪ ಅರಿಶಿನ ಪೌಡರು, ಹಾಗೆ ಸ್ವಲ್ಪ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಜೀರಾ ಪುಡಿ, ಹಾಗೆ ಗರಂ ಮಸಾಲ ಪೌಡರು, ಹಾಗೆ ಸ್ವಲ್ಪ ಕಾಳು ಮೆಣಸಿನ ಪೌಡರ್ ಕೂಡ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಾ ಪೌಡರ್ಗಳನ್ನು ಸ್ವಲ್ಪ ಸ್ವಲ್ಪ ಆಡ್ ಮಾಡ್ಕೊಳ್ಬೇಕು. ಒಂದು 1/4 ಟೀ ಸ್ಪೂನ್ ಆಗೋಷ್ಟು ನಾನು ಹಾಕ್ತಾ ಇದ್ದೀನಿ. ಪೌಡರ್ಗಳನ್ನ ಆದಷ್ಟು ನೀವು ನೋಡ್ಕೊಂಡೇ ಆಡ್ ಮಾಡ್ಕೊಳ್ಳಿ. ತುಂಬಾ ಸ್ಟ್ರಾಂಗ್ ಆದ್ರೆ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಎಲ್ಲ ಪೌಡರ್ಗಳನ್ನು ಆಡ್ ಮಾಡ್ಕೊಂಡ್ರ ಮೇಲೆ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ ಕುದಿಸ್ಕೊಳ್ಬೇಕಾಗತ್ತೆ. ಉಪ್ಪು ಕಡಿಮೆ ಅಂತ ಅನ್ಸಿದ್ರೆ ನೀವು ಸ್ವಲ್ಪ ಉಪ್ಪನ್ನ ಕೂಡ ಆಡ್ ಮಾಡ್ಕೊಳ್ಳಿ. ಇವಾಗ ಅಣಬೆ ಸಾರು ರೆಡಿಯಾಗಿದೆ. ಕೊನೆಯಲ್ಲಿ ನೀವು ಸ್ವಲ್ಪ ಸಕ್ಕರೆನ ಬೇಕಾದ್ರೆ ಫ್ಲೇವರಿಗೆ ಆಡ್ ಮಾಡ್ಕೊಳ್ಬಹುದು, ಬೇಡ ಅಂದ್ರೆ ಇದು ಸ್ಕಿಪ್ ಮಾಡಬಹುದು. ಕೊನೆಯಲ್ಲಿ ನಾನು ಸ್ವಲ್ಪ ನಿಂಬೆ ಹಣ್ಣನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊನ ನಾವು ಆಡ್ ಮಾಡಿರ್ತೀವಿ, ನಿಮ್ಗೆ ಹುಳಿ ಬೇಡ ಅಂತ ಅನ್ಸಿದ್ರೆ ಇದನ್ನ ಸ್ಕಿಪ್ ಮಾಡಬಹುದು. ಫೈನಲಿ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊಂಡ್ರೆ ಅಣಬೆ ಸಾರು ರೆಡಿಯಾಗಿದೆ. ಇದನ್ನ ಅಕ್ಕಿ ರೋಟಿಗೆ ನಾವು ಮಾಡ್ಕೊಳ್ತೀವಿ. ಅನ್ನಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾನೇ ಬೇಗನೆ ಮಾಡ್ಕೊಳ್ಬಹುದು, ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಈ ತರ ಟ್ರೈ ಮಾಡಿ ನೋಡಿ.
ಅಣಬೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಈ ತರ ಮೈಲ್ಡ್ ಆಗಿರುವಂತಹ ಮಸಾಲಾನ ಮಾಡಿಕೊಂಡ್ರೆ ತುಂಬಾನೇ ಹೆಲ್ತಿ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.